ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ರೆಗ್ಯುಲರಾಗಿ ಮಾಡೋಣ ಅಂತ ಅಂದ್ಕೊತೀನಿ, ಬಟ್ ಪಾಪು ಇನ್ನೂ ಚಿಕ್ಕವನಿರೋದ್ರಿಂದ ತುಂಬ ಕಷ್ಟ ಆಗ್ತಿದೆ. ಮನೆಯಲ್ಲಿ ನಾನೇ ಎಲ್ಲ ಕೆಲಸ ಮಾಡಿಕೊಂಡು ಅವನು ನೋಡಿಕೊಂಡು ವೀಡಿಯೋಸ್ ಎಲ್ಲ ಮಾಡೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ನೋಡೋಣ, ಇನ್ನು ಮುಂದೆ ಅಟ್ಲೀಸ್ಟ್ ರೆಗ್ಯುಲರಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವ್ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಂಗಾಗಿ ಇವತ್ತು ನಾನು ಪಾಪುನ ಮೆಜೆಸ್ಟಿಕಲ್ಲಿರೋ ಅಣ್ಣಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಅದಕ್ಕೆ ಬ್ರೆಸ್ಟ್ ಮಿಲ್ಕ್ನ ಪಂಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಹೋಗ್ತಿದ್ದೀನಿ, ಬಿಕಾಸ್ ಅವ್ನಿಗೆ ಏನಾದರೂ ಹತ್ತಿರ ಅಲ್ಲಿ ಬ್ಯಾಕಪ್ಪಿಗೆ ಬೇಕಾಗುತ್ತೆ ಅಂತೇಳಿ. ನಾನು ಎಲೆಕ್ಟ್ರಿಕ್ ಪಂಪ್ ಯೂಸ್ ಮಾಡ್ತೀನಿ. ಇದಂತೂ ಲೈಫ್ ಸೇವರ್ ಅಂತ ಹೇಳ್ಬೋದು. ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂದಾಗ ಈ ಥರ ರೆಡಿ ಮಾಡಿ ಇಟ್ಕೊಂಡು ಹೋದರೆ ತುಂಬ ಯೂಸ್ ಆಗುತ್ತೆ. ಅದನ್ನು ಒಂದು ಗ್ಲಾಸ್ ಫೀಡಿಂಗ್ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಇಮಿಡಿಯೇಟ್ ಅದನ್ನೆಲ್ಲ ವಾಶ್ ಮಾಡ್ಕೊತೀನಿ. ವಾಶ್ ಮಾಡಿಕೊಂಡು ಸ್ಟೆರಿಲೈಸ್ ಮಾಡಿಬಿಡ್ತೀನಿ. ನಾವು ಯೂಸ್ ಮಾಡೋಂಥ ವಿಮ್ ಜೆಲ್ ಆಗಿರ್ಬೋದು, ಡಿಶ್ ವಾಷರ್ ಅದೆಲ್ಲ ಯೂಸ್ ಮಾಡಬಾರ್ದು. ಏನಕ್ಕಂದರೆ ತುಂಬ ಸ್ಟ್ರಾಂಗ್ ಫ್ರಾಗ್ರೆನ್ಸ್ ಇರುತ್ತೆ. ಹಂಗಾಗಿ ಮಕ್ಳಿಗಂತಲೇ ಒಂದು ಅವ್ರದ್ದೇ ಡಿಶ್ ವಾಷರ್ ಎಲ್ಲ ಬರುತ್ತೆ, ಅದನ್ನು ಯೂಸ್ ಮಾಡ್ತೀನಿ ನಾನು. ಫೀಡಿಂಗ್ ಬಾಟ್ಲ್ ಇರ್ಬೋದು, ಇಲ್ಲಾಂದರೆ ಪಂಪಿಂಗ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಯಾವುದೇ ಆದ್ರೂ ಯೂಸ್ ಮಾಡಿದ ತಕ್ಷಣ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ಟೆರಿಲೈಸ್ ಮಾಡಿಬಿಡಿ. ಬಿಕಾಸ್ ಹಂಗೆ ಇಟ್ಟರೆ ಅದು ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ, ಮತ್ತು ಸ್ವಲ್ಪ ಬ್ಯಾಕ್ಟೀರಿಯಾಸ್ ಕೂಡ ಬರುತ್ತೆ. ಸುಮ್ಮನೆ ಇದರಿಂದ ಹುಷಾರು ತಪ್ಪಿದ್ರೆ ಸುಮ್ಮನೆ ನಮಗೂ ನೋಡೋಕ್ಕಾಗಲ್ಲ, ಬೇಜಾರಾಗುತ್ತೆ. ನಾವು ಎಷ್ಟು ಹೈಜೀನ್ ಆಗಿರ್ತೀವೋ ಅಷ್ಟು ಒಳ್ಳೆಯದು ಮಕ್ಕಳ ವಿಷಯದಲ್ಲಿ ಅಂತ ಹೇಳ್ತೀನಿ. ಸೊ ಇದೆಲ್ಲ ರೆಡಿ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ನಿಮಗೆ ಗೊತ್ತು, ಮೆಜೆಸ್ಟಿಕ್ ಸೈಡ್ ಅಂತೂ ಸಿಕ್ಕಾಪಟ್ಟೆ ಅಲ್ಲಿ ಕಂಜೆಸ್ಟೆಡ್ ಏರಿಯಾಸು. ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಸಿಗೋದು ತುಂಬಾ ಕಷ್ಟ. ಅದಕ್ಕೆ ಕ್ಯಾಬಲ್ಲೇ ಹೋಗಿ ಬಂದುಬಿಡೋಣ ಅಂತೇಳಿ ಹೊರಟ್ವಿ. ಅಣ್ಣಮ್ಮನ ದೇವಸ್ಥಾನ ಅಂದರೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದು ತುಂಬ ಫೇಮಸ್ ದೇವಸ್ಥಾನ ಮತ್ತು ತುಂಬ ಓಲ್ಡೆಸ್ಟ್ ಟೆಂಪಲ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು. ಈ ದೇವಸ್ಥಾನಕ್ಕೆ ತುಂಬ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾರೆ. ಇವಾಗ ಮಕ್ಕಳು ಏನಾದರೂ ತುಂಬ ರಚೆ ಮಾಡ್ತಾಯಿದ್ರೆ, ಇಲ್ಲಾಂದರೆ ಹುಷಾರಿಲ್ಲ ಅಂತ ಹೇಳಿದ್ರೆ ಇಲ್ಲೆಲ್ಲ ಅರ್ಕೆ ಮಾಡ್ಕೊಂಡಿರ್ತಾರೆ. ಈವನ್ ನಾವಲ್ಲಿ ನೈವೇದ್ಯಕ್ಕೆ ಮೊಸರನ್ನ ಎಲ್ಲ ಕೂಡ ತೊಗೊಂಬಂದು ಕೊಡ್ಬೋದು. ನಮ್ಮ ಪಾಪುನೂ ಅಷ್ಟೇ, ಹುಟ್ಟಿದಾಗ ತುಂಬ ರಚೆ ಮಾಡ್ತಿದ್ದ, ನೈಟೆಲ್ಲ ನಿದ್ದೆನೇ ಕೊಡ್ತಾ ಇರಲಿಲ್ಲ. ನಾನು ಕೂಡ ಆವಾಗ ದೇವ್ರ ಹತ್ರ ಬೇಡ್ಕೊಂಡಿದ್ದೆ, ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ವಲ್ಪ ನಾನು ಆ ಥರ ಅರ್ಕೆ ಮಾಡ್ಕೊಂಡ್ಮೇಲೆ ಅವನು ಸ್ವಲ್ಪ ಕಾಮ್ ಡೌನ್ ಆದ. ಸರಿ, ಹೆಂಗಿದ್ರು 3 ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ, ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ಬಂದ್ವಿ. ದೇವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಒಂಥರ ಖುಷಿ ಅನ್ನಿಸ್ತು ಹೋಗಿದ್ದು. ಮಗುನ ದೇವ್ರ ಹತ್ರ ಮುಟ್ಸಿ ತೀರ್ಥ ಹಾಕೋದಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ತುಂಬ ಜನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದರು. ನೀವು ಇನ್ನೂ ಒಂದ್ಸಲನೂ ಹೋಗಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಹೋಗಿ ಬನ್ನಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದಾದರೆ ನೀವು ಮಂಗಳವಾರ ಶುಕ್ರವಾರ ಕರ್ಕೊಂಡು ಹೋದರೆ ಫುಲ್ ರಶ್ ಇರುತ್ತೆ. ಬೇರೆ ದಿನ ಕರ್ಕೊಂಡೋದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ನಾನು ಕೂಡ ಶನಿವಾರ ಹೋಗಿದ್ದೆ. ಒಂದು ಮಧ್ಯಾಹ್ನ ಹೋಗಿದ್ದೆ ನಾನು, 12:30 1 ಗಂಟೆಗೆ. ಆವಾಗ ಹೋದರೆ ಜನನೂ ಕಮ್ಮಿ ಇರ್ತಾರೆ, ಸೊ ದಟ್ ಬೇಗ ಪೂಜೆ ಮುಗಿಸ್ಕೊಂಡು ಬರ್ಬೋದು ಅಂತೇಳಿ. ದೇವಸ್ಥಾನ ಅಂತೂ ಫುಲ್ ಡೇ ಓಪನ್ ಇರುತ್ತೆ. ಮಧ್ಯಾಹ್ನ ಮೇಲೆ ಹೋದರೆ ಒಳ್ಳೆಯದು, ಬಿಕಾಸ್ ನಿಮಗೆ ಸ್ವಲ್ಪ ಕಮ್ಮಿ ಆಗಿರುತ್ತೆ ರಶ್. ಒಂದು 12:30 1 ಗಂಟೆಗೆ ಹೋಗಿ. ಸೊ ನಾವು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ಸ್ಕೈ ನೋಡಿ ಯಾವ ಅವತಾರ ಮಾಡಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಆ ಚಪ್ಪಲಿ ಸ್ಟ್ಯಾಂಡ್ ಅವನಿಗೆ ಹೆಂಗೆ ಸಿಕ್ತೋ ಗೊತ್ತಿಲ್ಲ, ಫುಲ್ ಎಳ್ಕೊಂಡು ಎಲ್ಲ ಗಬ್ಬಿಟ್ಟು ಸಾಕ್ಬಿಟ್ಟಿದ್ದ. ಅವ್ನಿಗೆ ಕಟ್ಟೋಗ್ಬೇಕಾದ್ರೆ ನೋಡ್ಕೊತೀವಿ ಅಕ್ಕಪಕ್ಕ ಅವ್ನಿಗೇನು ಸಿಗದೆ ಇರೋ ಥರ ಇಡೋಣ ಅಂತ. ಬಟ್ ಅದು ಹೆಂಗೋ ಗೊತ್ತಿಲ್ಲ, ಏನಾದರೂ ಮಾಡೋ ಏನಾದರೂ ಒಂದು ಎಳ್ಕೊಂಡು ಅದ್ಗೆಡ್ಸಿರ್ತಾನೆ. ಇದೇನು ಹೊಸದೇನಲ್ಲ ನಮಗೆ, ಚಿಕ್ಕ ವಯಸ್ಸಲ್ಲಂತೂ ಸಿಕ್ಕಾಬಟ್ಟೆ ಮಾಡಿಬಿಟ್ಟಿದ್ದಾನೆ ಈ ಥರ. ಆಮೇಲೆ ಪಾಪ ಫೇಸ್ ಮಾಡೋದು, ಇನ್ನೇನು ಮಾಡೋದು, ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತೀವಿ ನಾವು. ಹೊತ್ತಾಗಿ ಅವ್ನಿಗೆ ಗೊತ್ತು ಈ ಥರ ಎಲ್ಲ ಮಾಡಿದ್ರೆ ಬಂದು ಬೈತೀವಿ ಅಂತ, ಆದ್ರೂ ಹಂಗೆ ಮಾಡಿರ್ತಾನೆ. ಇವನಿಗೆ ಮಾತೊಂದು ಬರಲ್ಲ ಅಷ್ಟೇ, ಬಟ್ ಎಲ್ಲ ಅರ್ಥ ಆಗುತ್ತೆ. ನಾವು ಬೈದರೂ ಅರ್ಥ ಆಗುತ್ತೆ, ಯಾಕೆ ಬೈತಿದ್ದೀವಿ ಅಂತಲೂ ಅರ್ಥ ಆಗುತ್ತೆ. ಆಮೇಲೆ ಮೆಲ್ಲಗೆ ಪಾಪ ಫೇಸ್ ಮಾಡಿಬಿಡೋದು ಕಳ್ಳ. ಸೊ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 2:30 ಆಗಿಬಿಟ್ಟಿತ್ತು. ತುಂಬ ಹೊಟ್ಟೆ ಹಸಿವಾಗಿತ್ತು ನನಗೆ. ಸುಮ್ಮನೆ ಈ ಟೈಮಲ್ಲೆಲ್ಲ ಹೊರಗಡೆ ಏನಕ್ಕೆ ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ಮನೆಗೆ ಬಂದ ತಕ್ಷಣ ಒಂದಷ್ಟು ಫ್ರೂಟ್ಸ್ ತಿಂದೆ. ಆಮೇಲೆ ಸ್ವಲ್ಪ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಗೊಜ್ಜು ಮತ್ತು ರೈಸ್ ಮಾಡ್ಕೊತಾ ಇದ್ದೀನಿ. ಎವ್ರಿಡೇ 1-2 ಥರದ ಪಲ್ಯ ಸಾರು ಎಲ್ಲ ಮಾಡ್ಕೊತೀನಿ. ಬಿಕಾಸ್ ಇವಾಗ ನಾನು ಚೆನ್ನಾಗಿ ತಿಂದ್ರೇ ಇವಾಗ ಮಗು ಕೂಡ ಹಾಲು ಬರೋದು. ಹಂಗಾಗಿ ಸುಮ್ಮನೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ಮಾಡ್ಕೊಂಡು, ಏನು ಪಲ್ಯ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಒಂದೊಂದ್ಸಲ ಅರ್ಜೆಂಟಲ್ಲಿ ಬಂದು ಏನೇನೋ ಮಾಡಿಬಿಡ್ತೀವಿ, ಚೆನ್ನಾಗಿರಲ್ಲ ಅಂತ ಅಂದ್ಕೊತೀವಿ, ಬಟ್ ಅವತ್ತೇ ತುಂಬ ಚೆನ್ನಾಗಾಗಿರುತ್ತೆ. ಟೊಮೊಟೊ ಗೊಜ್ಜು ನಾನು ಹೆಂಗಾಗಿರುತ್ತೋ ಅಂತ ಅಂದ್ಕೊಂಡು ಮಾಡಿದೆ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸಂಜೆಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಊಟ ಮಾಡಿಕೊಂಡು ಹಂಗೆ ನಾವು ಸಂಜೆಯವ್ರ ಕಸಿನ್ ಮನೆಗೆ ಹೋಗಬೇಕಿತ್ತು. ಸರಿ ಅಂತೇಳಿ ಹೊರಟ್ವಿ. ಅವನು ಅರ್ಧ ನಿದ್ದೆ ಆಗಿದ್ದರಿಂದ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಏನು ಮಾಡಿದ್ರೂ ಸಮಾಧಾನ ಆಗ್ತಿರ್ಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ಕಾರಲ್ಲೇ ಹಂಗೆ ಸ್ವಲ್ಪ ಹೊತ್ತು ಫೀಡ್ ಮಾಡಿದೆ, ಹಂಗೆ ಮಲ್ಕೊಂಡ. ಆಮೇಲೆ ಅಲ್ಲಿ ಹೋದ್ಮೇಲೆ 1 ಅವರ್ ಆಟ ಆಡ್ದ. ಆಮೇಲೆ ಮತ್ತೆ ಅವನಿಗೆ ನಿದ್ದೆ ಬಂತು. ಬೆಳಗ್ಗೆಯಿಂದ ಸರಿಯಾಗಿ ನಿದ್ದೆ ಆಗಿರಲಿಲ್ವಲ್ಲ. ಅವನು ಜೋಲಿಗಂತೂ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಎಷ್ಟು ಸಮಾಧಾನ ಮಾಡಿದ್ರೂ ಸಮಾಧಾನ ಆಗ್ತಿಲ್ಲ, ಅಳುನೂ ನಿಲ್ಲಿಸ್ತಾ ಇಲ್ಲ. ಸರಿ ಅಂತೇಳ್ಬಿಟ್ಟು ಮತ್ತೆ ಜೋಲಿ ಅಲ್ಲಿ ಕಟ್ಕೊಟ್ರು. ಆಮೇಲೆ ಜೋಲಿನಲ್ಲಿ ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ದಾನೆ ನೋಡಿ ಕಳ್ಳ. ಜೋಲಿ ಇಲ್ಲದೆ ಮಲ್ಗದೇ ಇಲ್ಲ ಅವನಂತೂ.
ಅಲ್ಲಿಂದ ಬೇಗ ಬಂದ್ಬಿಡೋಣ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಅವ್ರ ಅಕ್ಕ ಅಂತೂ ಏನು ಮಾಡಿದ್ರು ಬಿಡಲೇ ಇಲ್ಲ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಊಟ ಮಾಡಿಕೊಂಡು ಬೇಗ ಸ್ಕೈ ಬೇರೆ ವೆಯ್ಟ್ ಮಾಡ್ತಿರ್ತಾನೆ ಅಂತ ಹೇಳ್ಬಿಟ್ಟು ಬಂದ್ವಿ. ಈ ಸಲ ಏನು ಅವಾಂತರ ಮಾಡಿರ್ತಾನೋ ಅಂತ ಅಂದ್ಕೊಂಡು ಬಂದೆ. ಬಟ್ ಈ ಸಲ ಏನೂ ಕೈಗೆ ಸಿಕ್ಕಿಲ್ಲ ಅನ್ಸುತ್ತೆ, ಕಳ್ಳ ಸುಮ್ಮನೆ ಇದ್ದ, ಏನೂ ಮಾಡಿರಲಿಲ್ಲ. ಈ ಥರ ಎಲ್ಲಾದರೂ ಹೊರಗಡೆ ಹೋಗೋದಾದರೆ ನಾನು ಅನ್ನ ಮಾಡಿ ಇಟ್ಟೋಗ್ಬಿಟ್ಟಿರ್ತೀನಿ. ಬಿಕಾಸ್ ಅಲ್ಲಿಂದ ಬರೋದು ಲೇಟ್ ಆದರೆ ಸುಮ್ಮನೆ ಸ್ಕೈಗೆ ಊಟ ಕೂಡ ಲೇಟ್ ಆಗುತ್ತೆ, ಅವಾಗ ಬಂದು ಮಾಡೋಕ್ಕಾಗಲ್ಲ ಅಂತೇಳಿ. ಬಂದ ತಕ್ಷಣ ಅವನಿಗೂ ಊಟ ಕೊಟ್ಟು ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಅವನಿಗೂ ಪಾಪ ಬೋರ್ ಆಗಿತ್ತು ಬೆಳಗ್ಗೆಯಿಂದ, ಬಿಕಾಸ್ ಬಿಟ್ಟೋಗಿದ್ವಲ್ಲ ಅಂಥೇಳಿ. ಸೊ ಈಗಿತ್ತು ನನ್ನ ದಿನ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.